ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರ ಒಂದು ಸ್ಪೆಷಲ್ ಆಗಿ ಒಂದು ಟೆಕ್ನಿಕ್ ಆಪ್ಷನ್ ಟ್ರೇಡಿಂಗ್ ಇರ್ಬೋದು ಅಥವಾ ಒಂದು ಇನ್ವೆಸ್ಟ್‌ಮೆಂಟ್ ಪಾಯಿಂಟ್ ಆಫ್ ವ್ಯೂ ಏನು ಮಾಡ್ಬೋದು ಈ ವಿಚಾರದಲ್ಲಿ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಮೆಥಡ್ ಒಂದಿಷ್ಟು ಹೇಳ್ಕೊಡ್ತೀನಿ. ಇದರಲ್ಲಿ ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅಂತದ್ದೇನಿಲ್ಲ. ಒಂದು ಬೇಸಿಕ್ ಆಗಿ ನಿಮ್ಮ ಟ್ರೇಡಿಂಗ್ ಸೆಟಪ್‌ಗೆ ಒಂದು ಡೈಲಿ ರೊಟೀನ್ ಆಕ್ಟಿವಿಟಿಗೆ ಏನು ಟ್ರೇಡಿಂಗಿಗೆ ಬೇಕಾಗಿದೆಯೋ ಅದು ಸಾಕಾಗತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ಗೆ ಏನು ಬೇಕೋ ಅಷ್ಟು ಸಾಕಾಗುತ್ತೆ. ಸೊ ವಿಡಿಯೋನ ಫಸ್ಟಿಂದ ಕೊನೆ ತನಕ ಕರೆಕ್ಟಾಗಿ ನೋಡಿ, ಮತ್ತೆ ಮತ್ತೆ ನೋಡ್ತಾ ಇರಿ. ಏನಾದರೂ ಸಮಸ್ಯೆಗಳು ಆಗ್ತಾ ಇರ್ಬೋದು. ಸೊ ಸೆಟಪ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಒಂದೇ ಸಲ ಈ ಒಂದು ಮೆಥಡ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಡೈರೆಕ್ಟಾಗಿ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ಒಂದು ಸ್ವಲ್ಪ, ಪ್ಲಸ್ಸು ಪೇಪರ್ ಟ್ರೇಡಿಂಗ್ ಅಂತ ಬರುತ್ತೆ, ಅದನ್ನು ಸಹಿತ ಮಾಡಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ಡಿಸ್ಕ್ಲೇಮರ್ ಹೇಳಲೇಬೇಕು, ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇಲ್ಲಿ ಏನೇ ಒಂದು ಮಾಹಿತಿ ಕೊಡ್ತಾ ಇದ್ರು ಒಂದು ಆ, ಆ, ತರಬೇತಿ ಅಥವಾ ಆ, ಒಂದು ಮಾಹಿತಿಗೋಸ್ಕರ ಅಂತ ಹೇಳ್ಬೋದು. ಒಂದು ಎಜುಕೇಷನಲ್ ಪರ್ಪಸ್, ಯಾವುದೇ ಒಂದು ಅಡ್ವೈಸು ಅಲ್ಲ ಟ್ರೇಡ್ ಮಾಡಲಿಕ್ಕೆ ಅಥವಾ ಸ್ಟಾಕ್ಸ್ ಆರ್ ಬೈಸ್ ಸೆಲ್ ಆರ್ ಮಾಡೋಕ್ಕೆ. ಇದು ಒಂದು ಟ್ರೇಡಿಂಗ್ ಟಿಪ್ಸ್ ಅಲ್ಲ. ನೀವೇನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನೀವು ಕಂಪ್ಲೀಟಾಗಿ ಫಂಡಮೆಂಟಲ್ಸು ಮತ್ತು ಟೆಕ್ನಿಕಲ್ಸ್ ಎಲ್ಲ ನೋಡಿ, ಫೈ ಅದರಲ್ಲೂ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ಸೆಬಿ ಸರ್ಟಿಫೈಡ್ ಆರ್ ಎ ಅಂತ ಇರ್ತಾರೆ. ಇವ್ರನ್ನೆಲ್ಲ ಮಾಹಿತಿ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮತ್ತೆ ಈ ಥರ ವಿಡಿಯೋಸ್ಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇದನ್ನು ಎಜುಕೇಷನಲ್ ಟ್ರೈನಿಂಗ್ಸ್ ಪಾರ್ಟಲ್ಲಿ ಸೇರಿಸ್ತಾ ಹೋಗ್ತೀನಿ. ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟಾಗಿ ಇನ್ ಡೀಟೇಲ್ ವರ್ಕ್ ಮಾಡೋದು ಹೇಗೆ, ಯಾಕಂದರೆ ಇದು ಬೇಸಿಕ್ಸ್ ಮಾತ್ರ ಹೇಳ್ತಿರ್ತೀನಿ ಈ ವಿಡಿಯೋಸ್ಗಳಲ್ಲಿ. ಎ ಟು ಝೆಡ್, ಸ್ಟಾರ್ಟಿಂಗ್ ಫ್ರಮ್ ಸ್ಕ್ಯಾನಿಂಗ್ ಸ್ಟಾಕ್ಸ್, ಅದ್ರ ಫಂಡಮೆಂಟಲ್ಸ್ ನೋಡೋದು ಹೇಗೆ, ಅದ್ರ ಟೆಕ್ನಿಕಲ್ಸ್ ನೋಡೋದು ಹೇಗೆ, ಮತ್ತು ಹೇಗೆ ಟ್ರೇಡ್ ತೊಗೊಬೋದು, ಮತ್ತು ಹೇಗೆ ಒಂದು ಬೇರೆ ಬೇರೆ ಮೆಥಡ್ಗಳಿಂದ ಒಂದು ಸೆಕ್ಟರ್ಸ್ ಸೆಲೆಕ್ಟ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಮಿನಿಮಮ್ ಒಂದಿಷ್ಟು ಜನ ಅಂತ ಸಿಕ್ಕಿದ್ರೆ ಖಂಡಿತವಾಗಿ ಒಂದು ಕ್ಲಾಸ್ ಮಾಡ್ತೀನಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೇಳ್ದಂಗೆ ಯುಡ್ಯಾಮಿಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮುಂಚೆ ಅದೇ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮಾಹಿತಿ ಹಂಚ್ಕೊಳ್ಳಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಬೇಸಿಕ್ಕಾಗಿ ಒಂದು ನೀವು ಇಷ್ಟು ದಿವಸದ ಮಟ್ಟಿಗೆ ಝೆರೋದ ಅಥವಾ ಒಂದು ಇದು ಇಟ್ಕೊಂಡಿರ್ಬೋದು, ಬೇರೆ ಬೇರೆ ಟರ್ಮಿನಲ್ಸ್ ಇಟ್ಕೊಂಡಿರ್ಬೋದು. ಡನ್ ಆ್ಯಪ್ ಯಾರ ಹತ್ರ ಇಲ್ವೋ ಅಥವಾ ಫೈರ್ಸ್ ಯಾರ ಹತ್ರ ಇಲ್ವೋ, ಡನ್ಗಿಂತ ಫೈರ್ಸ್ಗಿಂತ ಡನ್ ಬೆಟರ್ ಕೆಲವು ವಿಚಾರದಲ್ಲಿ. ಸೊ ಫೈರ್ಸು ನಾಟ್ ಬ್ಯಾಡ್, ನಾನು ಸುಮಾರು ಯೂಸ್ ಮಾಡ್ತಾ ಇದ್ದೀನಿ. ಕೆಲವು ಮಾರ್ಜಿನ್ಗೆ ವಿಷಯಗಳು ಇರ್ಬೋದು, ಅಥವಾ ನಮ್ದು ಏನಾಗುತ್ತೆ ಅಂದರೆ ಕೆಲವು ಸಲ ಅಮೌಂಟ್ ಇರಲ್ಲ, ಲಾಕ್ ಆಗಿರ್ತೀವಿ, ಸೆಲ್ ಮಾಡಿರ್ತೀವಿ, ದುಡ್ಡು ಬರಲ್ಲ. ಈ ಥರದ್ದೆಲ್ಲ ಏನೋ ಸಮಸ್ಯೆ ಇದ್ದಾಗ ಒಂದರಿಂದ ಇನ್ನೊಂದಕ್ಕೆ ಅಕೌಂಟ್ ಸ್ವಿಚ್ ಆಗ್ತಾ ಇರ್ತೀವಿ, MTF ಮಾಡ್ಕೊಳ್ತೀವಿ, ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ಇದೆಲ್ಲ ಒಂದು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಬೇರೆ ಟರ್ಮಿನಲ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಬ್ರೋಕರ್ಸ್ ಬಳಸ್ತೀವಿ ನಾವು. ಏನಾಗಿದೆ ಈಗ, ಝೆರೋದ ಡಿಸ್ಕೌಂಟ್ ಬ್ರೋಕರ್ ಇದ್ದಾನೆ, ಡನ್ ಕೂಡ ಡಿಸ್ಕೌಂಟ್ ಬ್ರೋಕರು, ಫೈರ್ಸ್ ಕೂಡ ಡಿಸ್ಕೌಂಟ್ ಬ್ರೋಕರು. ಹಾರ್ಡ್ಲಿ 1 or 2 ರುಪೀಸ್ ಡಿಫ್ರೆನ್ಸ್ ಬರ್ಬೋದು ಓವರ್ ಆಲ್ ನಿಮ್ಮ ಬ್ರೋಕರೇಜಲ್ಲಿ. ಯಾಕಂದರೆ ಇವರು ₹20 ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಎಲ್ಲರೂ ಹೆಚ್ಚು ಕಮ್ಮಿ ಇವಾಗ. ಸೊ ಡನ್ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಮೋರ್ ಆರ್ ಲೆಸ್ ನಿಮ್ಮ ಟ್ರೇಡಿಂಗ್ ವ್ಯೂದ್ ಹೇಗೆ ವರ್ಕ್ ಆಗ್ತವೆ, ಹೆಚ್ಚು ಕಮ್ಮಿ ಇಂಟರ್ಫೇಸ್ ಹಾಗೆ ಇದೆ. ಮತ್ತು ವಾಚ್ ಲಿಸ್ಟ್ ನನಗೆ ಇಷ್ಟವಾದ ಪಾರ್ಟ್, ಇದರಲ್ಲಿ ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಳೋಂಥದ್ದು. ಸೊ ಟ್ರೇಡಿಂಗ್ ವ್ಯೂದು ಸಿಂಬಲ್ಸ್ನ ನಾನು ಡೈರೆಕ್ಟಾಗಿ ಹಾಕದೇ ಇರ್ಬೋದು, ಒಂದು ಸಫಿಕ್ಸ್ ಹೈಫನ್ EQ ಅಂತ ಸೇರಿಸಿದ್ರೆ ಟ್ರೇಡಿಂಗ್ ವ್ಯೂದು ಏನು ಸಿಂಬಲ್ ಇದೆ, NSE ಕೋಡು ಸೇಮ್ ಇದನ್ನು ಇಂಪೋರ್ಟ್ ಮಾಡ್ಕೊಂಡು ನಾನು ಅಪ್ ಟು ನನ್ಗನ್ಸಿದ ಮಟ್ಟಿಗೆ 250 ಸ್ಟಾಕ್ಸ್ ತನಕ ವಾಚ್ ಲಿಸ್ಟಿಗೆ ಹಾಕೊಬೋದು. ಸೊ ವಾಚ್ ಲಿಸ್ಟ್ ಹಾಕಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು, ಸುಮಾರು ಮಾಡ್ಬೋದು ಅಂತ ಹೇಳ್ತಾರೆ. ನಾನು 250 ಕಂಡಿದ್ದೀನಿ, ನಾನು 250 ತನಕ ಮಾಡ್ಬೋದು. ಮತ್ತು ಸ್ಕ್ಯಾಲ್ಪರ್ಸ್ಗೆ ಡೈಲಿ ಸೆಲ್ಲು ಬೈ ಮಾಡೋರು, ತುಂಬ ಮಾಡೋರಿಗೆ ಸ್ಕ್ಯಾಲ್ಪಿಂಗ್ ಆಪ್ಷನ್ ಕೂಡ ಚೆನ್ನಾಗಿದೆ. ಸೊ ವಿಡಿಯೋ ಡೀಟೇಲ್ ಆಗಿ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಒಂದು ಈ ಥರ ಒಂದು ನಾನು ತೊಗೊಳ್ತಾ ಇದ್ದೀನಿ. ಸೊ ಫಸ್ಟ್ ಐಡೆಂಟಿಫೈ ಮಾಡೋವಂಥ ಸ್ಟಾಕು, ಐಡೆಂಟಿಫೈ ಮಾಡಿದ್ದೀನಿ ಒಂದು ಸ್ಟಾಕ್ನ, ಆಕ್ಸಿಸ್ ಬ್ಯಾಂಕ್ನ. ಯಾಕಂದರೆ ಕಳೆದ ವಾರ ಒಂದು ಸ್ಕ್ಯಾನರಲ್ಲಿ ನನಗೆ ಬಂದಿದ್ದ ಸ್ಟಾಕ್ ಇದು. ಸೊ
ಸ್ಕ್ಯಾನ್ ಮಾಡಿದೆ. ಭಾನುವಾರದ ವಿಡಿಯೋ, ಕಳೆದ ವಾರದ್ದು ವಿಡಿಯೋದಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಆಕ್ಸಿಸ್ ಬ್ಯಾಂಕು ರನ್ ಆಗುತ್ತೆ ಅಂತ. ಆಕ್ಸಿಸ್ ಬ್ಯಾಂಕು ರನ್ ಆಗಿದೆ ಕೂಡ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಳೆದ ವಾರ ಒಂದು 19ನೇ ತಾರೀಕು ಶುಕ್ರವಾರ ಎಂಡಿಂಗ್ ಇತ್ತು. ನಾನು 21ನೇ ತಾರೀಕು ಭಾನುವಾರ ಹೇಳಿದೆ ವಿಡಿಯೋದಲ್ಲಿ. ಸೊ ಓಪನಿಂಗಿಂದ ನೀವು ಅಲ್ಲಿ ರನ್ ಆಗಿದ್ದು ನೋಡ್ಬೋದು. ಕಂಟಿನ್ಯೂಸ್ ಆಗಿ 23 ಅವತ್ತೇ ಕೊಟ್ಬಿಟ್ಟಿದೆ. ನೆಕ್ಸ್ಟ್ ದಿವಸ ಅಲ್ಲೇ ರೇಂಜ್ ಬೌಂಡಾಗಿ ವರ್ಕ್ ಆಗಿದೆ. ಸೊ ಏನು ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಫಸ್ಟು ಸೂಪರ್ ಟ್ರೆಂಡಲ್ಲಿ ಬಂದಿತ್ತು ಅಂತ ಹೇಳಿದ್ದೆ, ಬೈಯಿಂದ ಸೆಲ್ಗೆ ಹೋಗುತ್ತೆ, ಸೆಲ್ಲಿಂದ ಬೈಗೆ ಹೋಗುತ್ತೆ ಅಂತ. ಸೊ ರೇಂಜ್ ಬೌಂಡ್ ಆಗಿತ್ತು, ಇದರಿಂದ ಮೇಲೆ ಬೈ ಕೊಡಬೇಕಾಗಿತ್ತು. ಸೊ ಇಲ್ಲಿ ಕೇಸ್ ಇಲ್ಲೇ ಸೂಪರ್ ಟ್ರೆಂಡ್ ನಾರ್ಮಲ್ದೇ ತೊಗೊಂಡಿದ್ರು, ಇಲ್ಲಿ ನೋಡ್ಬೋದು. ಸೊ ಸಿಂಪಲ್ ಆಗಿ ಸೂಪರ್ ಟ್ರೆಂಡ್ ಹೇಳ್ತಾ ಇದ್ದೀನಿ. ಸೊ ಇಲ್ಲೇ ಎಂಟ್ರಿ ತೊಗೊಂಡು ಇಲ್ಲೇ ಇದಾಗಿದೆ. ಆಲ್ಮೋಸ್ಟ್ ನೀವು ಕಾಣ್ತಿದ್ದಂಗೆ 2.5% ಸಿಕ್ಕಿದೆ. 30 ಪಾಯಿಂಟ್ಸ್ ಎಲ್ಲ ಸಿಗೋದು ಒಂದಿದು. ಸೊ ನಾನು ಹೇಗೆ ಒಂದು ಸ್ಟಾಕ್ ಸಿಂಪಲ್ ಆಗಿ ನೋಡೋದು ಅಂತ ತೋರಿಸ್ಕೊಡ್ತೀನಿ ಈಗ. ಫಸ್ಟಿಗೆ ಐಡೆಂಟಿಫೈ ಸ್ಟಾಕ್ ಆಗಿದೆ. ನಂದು ಪ್ರೀವಿಯಸ್ ಡೇಟಾ ಇಟ್ಕೊಂಡು ಹೈ ಆ್ಯಂಡ್ ಲೋ ಮತ್ತು ಟಾರ್ಗೆಟ್ಸು ಒಂದು ಲೆವೆಲ್ ಕಂಡುಹಿಡ್ಕೊಬೇಕು. ಒಂದು ಟಾರ್ಗೆಟ್ ಮೆಥಡು ಆ್ಯಕ್ಚುಲ್ ಆಗಿ ಬೇಸ್ಡ್ ಆನ್ ಫಿಬಿನಾಶಿ, ಸಿಂಪ್ಲೆಸ್ಟ್ ಮೆಥಡ್ ಇದೆ ಆ್ಯಕ್ಚುಲಿ ಫಿಬಿನಾಶಿ ಒಂದು ಮಾಡೋವಂಥದ್ದು. ಇಲ್ಲಾಂದರೆ ನೀವು ಸಪೋರ್ಟ್ ರೆಸಿಸ್ಟೆನ್ಸು ನಿಮ್ಮ ಆ್ಯಪಲ್ಲಿ ಸಿಗ್ಬೋದು, ಅದನ್ನು ಬಳಸ್ಬೋದು. ಅಥವಾ ಬೇರೆ ಒಂದು ಮೆಥಡಿಂದ ನೀವು ಕಂಡುಹಿಡ್ಕೊಬೋದು. ನಾನು ಸಿಂಪಲ್ ಆಗಿ ಒಂದು ಬೇಸ್ಡ್ ಆನ್ ಫಿಬಿನಾಶಿ ಲೆವೆಲ್ಸ್ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ಏನು ಬೇಕು, ಫಿಬಿನಾಶಿ ಕಳೆದ ವಾರದ ಒಂದು ಈ ವಾರದ ಇದರಲ್ಲಿ ನೋಡೋಕ್ಕೆ ಅಂದರೆ 22ನೇ ತಾರೀಕಿಂದ 26ನೇ ತಾರೀಕು ಆ ಥರದ್ದು ಡೇಟಾ ನೋಡೋಕ್ಕೆ ಅದ್ರ ಹಿಂದಿನ ಡೇಟಾ ತೊಗೊಳ್ತಾ ಇದ್ದೀನಿ ಈಗ. ಸೊ ಒಂದು ಪ್ರಿಡಾಮಿನೆಂಟ್ ಹೈ ಆ್ಯಂಡ್ ಲೋ ನನಗೆ ವಿತಿನ್ ಈ 6 ಇದರಿಂದ ತೊಗೊಬೇಕು. ತುಂಬ ದಿವಸ ಹಿಂದಿದ್ದು ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೆ ಪ್ರಿಡಾಮಿನೆಂಟ್ ಲೋ ಒಂದು 15ನೇ ತಾರೀಕು ಲೋ ಕಾಣಿಸ್ತಾ ಇದೆ. ಸೊ ಇಲ್ಲಿ 15ನೇ ತಾರೀಕು ಒಂದು 2 ಕಾಲ್ ಹಂಗೆ ಸಿಕ್ಕಿದೆ. ಅದರದ್ದು ಇದು ಬಂದ್ಬಿಟ್ಟು ಒಂದು ಹೈ ಬಂದ್ಬಿಟ್ಟು ಒಂದು 18ನೇ ತಾರೀಕು ಹೈ ತೊಗೊಳ್ಳೋಣ. ಸೊ ನಂದು ಆ ವೀಕಿಂದು ಒಂದು ಸೆಟಪ್ ಬಂದಿದೆ. 19ನೇ ತಾರೀಕು ತನಕ ಹೈ ಬೇಕಾದ್ರೆ 19ಕ್ಕೆ ಹಾಕೋಬೋದು ಇಲ್ಲಿ. ಸೊ ನನಗೆ ಇದು ಆ ವೀಕಿಗೆ ಬೇಸ್ಡ್ ಆನ್ ದಟ್ ಲೆವೆಲ್ಸ್ ಸಿಕ್ಬಿಡ್ತಿದ್ದು. ಸೊ ನಾನು ಹೇಳ್ತಾ ಇದ್ದೆ ಯೂಶಲಿ 236 ಇಲ್ಲಿ ಮಾರ್ಕ್ ಆಗ್ತಿದೆ ನೋಡಿ, 236 ಲೆವೆಲ್ಸು, 618 ಲೆವೆಲ್ಸು ವೆರಿ ಇಂಪಾರ್ಟೆಂಟ್ ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಒಂದು ಮತ್ತು ಇದು ಹೈ ಹೋಗಿದ್ದು. ಸೊ ಇನ್ ಬಿಟ್ವೀನ್ ನಾನು ಸಪೋರ್ಟ್ ತೊಗೊಳ್ತಾ ಇರೋದು 236 ಲೆವೆಲು ಮತ್ತು 618ಅಲ್ಲೇ. ಸೊ ಅಲ್ಲಿ ಮೇಲೆ ಕೆಳಗೆ ಟಚ್ ಆಗ್ತಾ ಇರುತ್ತೆ. ಜನರಲ್ ಆಗಿ ಆ ರೂಲಲ್ಲೇ ನೀವು ಎಂಟ್ರಿ ತೊಗೊಬೇಕಾಗತ್ತೆ, ಅಥವಾ ನೀವು ಬೇರೆ ಏನಾದರೂ ಎಂಟ್ರಿ ಮೆಥಡ್ ಇದ್ದರೆ ನೀವು ತೊಗೊಬೋದು. ಸೊ ಇದು ಒಂದು ಎಂಟ್ರಿ ಮೆಥಡ್ ಆ್ಯಕ್ಚುಲಿ, ಅಥವಾ ಎಕ್ಸಿಟ್ ಮೆಥಡ್ಗೂ ಇದೇ ತೊಗೊಬೇಕಾಗತ್ತೆ. ಯಾಕಂದರೆ ಈ ಲೆವೆಲ್ಗಳೇ ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುವಂಥದ್ದು. ಇದು ಶಾರ್ಟ್ ಸ್ಪ್ಯಾನಲ್ಲಿ ಒಂದು ಕಂಡುಹಿಡಿತಾ ಇರೋವಂಥದ್ದು ಇದು. ಸೊ ನನ್ನ ಒಂದು ರೂಲಲ್ಲಿ ಇವಾಗ ಇಂಟ್ರಾಡೇಗೆ ನನಗೆ ಮ್ಯಾಕ್ಸಿಮಮ್ ಟೈಮ್ ಫ್ರೇಮ್ ಬರುತ್ತೋ 5 ಮಿನಿಟ್ಸ್. ಸೊ ನಾನು 5 ಮಿನಿಟ್ಸ್ ಡೇಟಲ್ಲಿ ಕಾಣಿಸ್ತಾ ಇರಬೇಕು. ಟೈಮ್ ಫ್ರೇಮಲ್ಲಿ ಹಾಕ್ಕೊಂಡ್ರೆ ಅಲ್ಲಿ ಏನು ಕಾಣಿಸ್ತಿದೆಯೋ ಅಷ್ಟು ಮಾತ್ರ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಳಂಗಿಲ್ಲ. ಸೊ ನಾನು ಇವಾಗ ಟೈಮ್ ಫ್ರೇಮು 5 ನಿಮಿಷದ್ದು ನೋಡ್ಬೇಕಂದ್ರೆ ಸೊ ಝೂಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೋಡಿದಾಗ ಈ ಒಂದು ರೇಂಜಲ್ಲಿ ಕಾಣಿಸ್ತಾ ಇರೋವಂಥದ್ದು ಇದು ಲೋ, ಇದು ಹೈ. ಇದು ನನಗೆ ಸೆಟಪ್ ಸಿಕ್ತು ಇಂಟ್ರಾಡೇ ಆಡೋರಿಗೆ. ಇದನ್ನು ರೀಸೆಟ್ ಮಾಡ್ತೀನಿ, ಅದು ಕಾಣಿಸುತ್ತೆ ನಿಮಗೆ. ಸೊ ನೆಕ್ಸ್ಟು ಮುಂದಿನ ದಿವಸಗಳಲ್ಲಿ ಹೇಗೆ ಒಂದು ಇರುತ್ತೆ ಅಂತ ನೋಡಲಿಕ್ಕೆ ಇದೇ ಒಂದು ಕೆಳಗಡೆ ಒಂದು ಟೂಲ್ ಇದೆ, ಇನ್ನೊಂದು ಟ್ರೆಂಡ್ ಬೇಸ್ಡ್ ಫಿಬಿನಾಶಿ ಎಕ್ಸ್ಟೆನ್ಷನ್. ಸೊ ಈ ಪ್ರೀವಿಯಸ್ ಹೈ ಆ್ಯಂಡ್ ಲೋ ಏನಿದೆ ಅದನ್ನು ಟಚ್ ಮಾಡಿದ್ರೆ ಆಟೋಮೆಟಿಕ್ ಪ್ಲಾಟ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಸಹಿತ ಲೆವೆಲ್ಸ್ ನನಗೆ ಗೊತ್ತಿಲ್ಲ, ಇದನ್ನು ಲಾಕ್ ಮಾಡ್ಕೊಬೇಕು. ಇಲ್ಲಿ ಲಾಕ್ ಅಂತ ಆಪ್ಷನ್ ಬರುತ್ತೆ, ಅಲ್ಲೂ ಸ್ಟ್ರೈಟ್ ಕ್ಲಿಕ್ ಮಾಡಿದ್ರು ಬರುತ್ತೆ. ಇಲ್ಲೋ 3 ಇಲ್ಲೂ ಮಾಡ್ಬೋದು, ಲಾಕ್ ಮಾಡಬೇಕಿದು, ಇಲ್ಲಾಂದರೆ ಮೂವ್ ಆಗಿಬಿಡುತ್ತೆ ಇದು. ಸೊ ಈ ಥರ ಒಂದು ಸೆಟಪ್ ರೆಡಿ ಆಗಿರುತ್ತೆ ನನಗೆ. ಸೊ ನನ್ನ ಎಂಟ್ರಿ 19ನೇ ತಾರೀಕಿಗೆ ಹೈಡ್ ಮಾಡ್ತೀನಿ, ಟೈಮ್ ಬೀಯಿಂಗು 19ನೇ ತಾರೀಕು ಎಂಟ್ರಿ ಆಗಿರುತ್ತೆ. ನಾನು ಇಂಟ್ರಾ ಪ್ಲೇಯರು,
5 ನಿಮಿಷದ ಮ್ಯಾಕ್ಸಿಮಮ್ ಟೈಮ್ ಫ್ರೇಮ್. ವೀಕ್ಲಿ ಟೈಮ್ ಫ್ರೇಮ್ ಆದರೆ 5 to 15 ಮಿನಿಟ್ಸ್ ಮ್ಯಾಕ್ಸ್, ವರ್ಸ್ಟ್ ಕೇಸು 30 ಮಿನಿಟ್ಸ್ ತನಕ ಹೋಗ್ಬೋದು. ಮಂತ್ಲಿ ಪೊಸಿಷನ್ ತೊಗೊಬೇಕಾದ್ರೆ ಮೋರ್ ದೆನ್ 4 ಅವರ್ಸ್ ತೊಗೊಬೇಕು ಆ್ಯಕ್ಚುಲಿ, ಅಪ್ ಟು ಒನ್ ಡೇ ತೊಗೊಬೋದು. ಇವನ್ ಪೊಸಿಷನಲ್ ತುಂಬ ದಿವಸ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ ಅಂದರೆ ಇದನ್ನ ಸೆಟ್ಟಿಂಗ್ಸ್ನ ನೀವು ವೀಕ್ಲಿಗೆ ಹಾಕೊಬೇಕು. ಇಲ್ಲಿ ಡೈಲಿ ವೀಕ್ಲಿ ಎಲ್ಲ ಬರುತ್ತೆ. ಒನ್ ವೀಕ್ ಅಂತ ತೊಗೊಬೇಕಿದು, 1 ವೀಕ್ ಟೈಮ್ ಫ್ರೇಮಲ್ಲಿ ತೊಗೊಬೇಕಿದು. 1 ವೀಕ್ ಪೊಸಿಷನ್ನು ಲಾಂಗ್ ಟರ್ಮ್ ಹೋಗ್ತೀನಿ ಅಂದರೆ. ಸೊ ಇಂಡಿಕೇಟ್ರುಗಳು ಒಂದು ಹೇಳೋದು, ನಾನು ಹೇಳ್ದಂಗೆ ಗೋಲ್ಡನ್ ಕ್ರಾಸ್ ಓವರ್ ಸಿಂಪ್ಲೆಸ್ಟ್ ಹೇಳ್ಕೊಡ್ತೀನಿ. ಈಗ ಸೆಟಪ್ ಆಗಿಬಿಟ್ಟಿದೆ ನಾನು. ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್ ಇದು. ಆಲ್ರೆಡಿ ಆಕ್ಸಿಸ್ ಬ್ಯಾಂಕ್ ನೋ ಪ್ರೌಟ್. ನನ್ನ ಫಿಬಿನಾಶಿ ಲೆವೆಲ್ ಹೈ ಆ್ಯಂಡ್ ಲೋ ಕಂಡಿಡ್ಕೊಂಡು ನನ್ನ ಲೆವೆಲ್ಸ್ ಕಂಡಿಡ್ಕೊಂಡೆ. ನೀವು ಬೇಕಿದ್ರೆ ಬೇರೆ ಬೇರೆ ಲೆವೆಲ್ಸ್ಗಳು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟ್ರೇಡಿಂಗ್ ವ್ಯೂಲ್ ಇದೆ. ಇಲ್ಲಿ ಇಲ್ಲ, ನನಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಯಾವುದೂ ಇಲ್ಲ ಇಲ್ಲಿ. ಸೊ ಬೇಸ್ಡ್ ಆನ್ ಇದು ನಾನು ಇದನ್ನು ತೊಗೊಬೋದು ಸಿಂಪ್ಲೆಸ್ಟ್ ಆಗಿ. ಸೊ ನಾನು ಇವಾಗ 5 ಮಿನಿಟ್ಸ್ಗೆ ಬಂದರೆ ಅಥವಾ ವೀಕ್ಲಿ ಪೊಸಿಷನ್ಗೆ ಹೋದ್ರು, ಯಾವುದೇ ಒಂದಾದರೂ ಎಂಟ್ರಿ, ಒಂದು ಮೆಥಡು ರೀಟ್ರೇಸ್ಮೆಂಟ್ ಆಗಿದ್ದ ಲೆವೆಲಲ್ಲಿ ಎಂಟ್ರಿ ಕೊಡಬೇಕು. ಸೊ ನಾನು ರೀಟ್ರೇಸ್ಮೆಂಟ್ಗೆ 2 ಅರ್ಥದಲ್ಲಿ ಹೇಳ್ತೀನಿ ಈಗ. ಸೊ ನಂದು 22ನೇ ತಾರೀಕು ಸೋಮವಾರ ಓಪನ್ ಆಗ್ತಿದ್ದು. ಸೊ ಫಸ್ಟ್ 5 ಮಿನಿಟ್ಸ್ದು ವೆಯ್ಟ್ ಮಾಡ್ಬೇಕು ನಾನು. ಇದು ಫಸ್ಟ್ 5 ಮಿನಿಟ್ಸ್ ನೋಡಿದ್ರೆ ಸಿಕ್ಕಾಬಡೆ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ. ನನಗೆ ಎಂಟ್ರಿ ಈ ಝೋನಲ್ಲಿ ಇಲ್ಲ, ರೀಟ್ರೇಸ್ಮೆಂಟ್ ಆಗಬೇಕು. ರೀಟ್ರೇಸ್ಮೆಂಟ್ ಆಗಿದೆ ಆ್ಯಕ್ಚುಲ್ ಆಗಿ, ಇಲ್ಲೇ ರೀಟ್ರೇಸ್ಮೆಂಟ್ ಆಗಿಬಿಡ್ತು. ರಿಸ್ಕ್ ತೊಗೊಳೋರು ಎಂಟ್ರಿ ಇಲ್ಲೇ ಕೊಡ್ಬೋದು, ಇಲ್ಲೇ ಎಂಟ್ರಿ ಕೊಡ್ಬೋದು. ಫಸ್ಟ್ ಸೆಕೆಂಡ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಯಾಕಂದರೆ ಇಲ್ಲಿ ಡೌನ್ ಬಂತು, ಕೆಳಗಡೆ ಹೋಯ್ತು, ತಿರ್ಗಾ ಒಳಗಡೆ ಬಂದಿದೆ. ಸೊ ಇದರಿಂದ ಕೆಳಗಡೆ ಬರಬೇಕು, ಅಥವಾ ಈ ರೀಟ್ರೇಸ್ಮೆಂಟ್ ಡೌನ್ ಸೈಡ್ ಹೋಗ್ಬೇಕಂದ್ರೆ ಇದರಿಂದ ಕೆಳಗಡೆ ಹೋಗ್ಬೇಕು ಹಿಂಗೆ. ಸೊ ಇಲ್ಲಿ ಹೋಗಿ ಹಿಂಗೆ ಹೋಗ್ಬಿಡುತ್ತೆ. ಇಲ್ಲಿ ಇವಾಗ ಹಿಂಗೆ ಹೋಯ್ತು ಇವಾಗ. ಸೊ ನಾನು ಇಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿ ಸ್ಟಾಪ್ ಲಾಸ್ ಇದಕ್ಕೆ ಸ್ಟಾಪ್ ಲಾಸ್ ಇದನ್ನೇ ಇಟ್ಕೊಳ್ಳಿ, ಇಲ್ಲಾಂದರೆ ಹಿಂದಿಂದ ಇನ್ನೂ ಲೋ ಯಾವುದಿದೆ ಅದನ್ನ ಇಟ್ಕೊಬೋದು. ಬಟ್ ಸ್ಟಾಪ್ ಲಾಸ್ ಅಂತೂ ಇರಲೇಬೇಕಿಲ್ಲ. ಎಂಟ್ರಿ ಇದಾಗುತ್ತೆ ನಂದು. ಇಲ್ಲೇ ಎಂಟ್ರಿ ಕೊಟ್ಟರೆ ಲೆವೆಲ್ಸ್ಗಳು ನನಗೆ ಮಾರ್ಕ್ ಆಗಿದೆ. ಎಕ್ಸಿಟ್ ಆಗೋಕ್ಕೆ ಏನು, ಎಂಟ್ರಿ ಅಂತೂ ಗೊತ್ತಾಯಿತು, ಎಂಟ್ರಿ ಆಗಿದೆ. ಇಲ್ಲಿ ಎಕ್ಸಿಟ್ಗೇನು, ಸಿಕ್ಸ್ 1 8 ಲೆವೆಲ್ಸ್ ನೋಡಬೇಕು. ರಿವರ್ಸಲ್ ಬರ್ತಿದ್ಯಾ, 236 ರಿವರ್ಸಲ್ ಟ್ರೈ ಮಾಡ್ತಿದೆ, ವೆಯ್ಟ್ ಮಾಡಬೇಕು. 618 ಫುಲ್ ಕಂಪ್ಲೀಟ್ ಆಗಬೇಕು. 618 ಆಯಿತಾ, ಎಕ್ಸಾಕ್ಟಾಗಿ 618ಅಲ್ಲಿ ರಿವರ್ಸಲ್ ಬಂತು. ತಿರ್ಗಾ ಒಂದು 382 ಇನ್ನೊಂದು ಸಪೋರ್ಟ್ ಲೆವೆಲ್ ತಗೊಳ್ತು, ಅಲ್ಲಿಂದ ಒಂದು ಅಪ್ ಹೋಯ್ತು. ಯೂಶಲಿ ಈ ಲೆವೆಲ್ಸಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಆಗ್ತವೆ. ತುಂಬ ಇಂಪಾರ್ಟೆಂಟ್ ಲೆವೆಲ್ ಅಂದರೆ 236 ಮತ್ತು 618. ಸೊ ಅದರಿಂದ ಮೇಲ್ಗಡೆ ಹೋಯ್ತು ಅಂದರೆ 1 ಲೆವೆಲ್ ಟಚ್ ಆಗಿಬಿಡುತ್ತೆ. ಅದು ಟ್ರೈ ಮಾಡುತ್ತೆ. 1 ಟಚ್ ಆಯ್ತು ಇಲ್ಲಿ, ನೆಕ್ಸ್ಟ್ 1.6, ಅದ್ರ ನೆಕ್ಸ್ಟ್ 2 ಹೋಗಲಿಲ್ಲ, ರಿವರ್ಸ್ ಬಂತು. ವೆಯ್ಟ್ ಮಾಡಬೇಕು ನೀವು. ಎವ್ರಿ ಒಂದು ರಿಜೆಕ್ಷನ್ ಆಗ್ತಿದೆ ಅಂತಿದ್ರೆ ಕೊಟ್ಬಿಡ್ತೀರಾ ಬೇಗ. ಸೊ ಇಲ್ಲಿ ಟಚ್ ಆಗ್ಬಿಡ್ತು. ನನ್ನ ಎಂಟ್ರಿ ಆ್ಯಕ್ಚುಲ್ ಆಗಿ 20 ಸೆಕೆಂಡ್ ಇಲ್ಲಿದ್ದಿದ್ದು. ಸೊ ಸ್ಟಾಪ್ ಲಾಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 236 ಲೆವೆಲ್ ಅಂತಲೇ ಇಟ್ಕೊಬೋದು ಇಲ್ಲಿಗೆ. ಇಲ್ಲ ನನಗೆ ಅದನ್ನೂ ಆಗಲ್ಲ ಅಂದರೆ ಇಲ್ಲಿ ಇಟ್ಕೊಳ್ಳಿ, ಹಾರ್ಡ್ಲಿ ಒಂದು 3-4 ಪಾಯಿಂಟ್ಸ್ ಅಷ್ಟೇ ಅಷ್ಟ. ನೀವು ಪ್ರತಿಯೊಂದು ಇದ್ದಾಗಲೂ ಮೇಲ್ ಹೋಗ್ತಿದ್ದಂಗೆ ಈ ಸ್ಟಾಪ್ ಲಾಸ್ನ ಮೇಲ್ಮೇಲೆ ಎಳ್ಕೊಂಡು ಹೋಗ್ಬೇಕು. ಸೊ ನನ್ನ ಒಂದು ಕ್ಲಿಯರ್ ಆಗಿಬಿಡುತ್ತೆ. 236 ಕ್ಲಿಯರ್ ಆಗ್ತಿದ್ದಂಗೆ 236 ವಿಲ್ ಬಿ ಮೈ ಸ್ಟಾಪ್ ಲಾಸ್. 236 ಒಳಗಡೆ ಯಾವುದಾದ್ರು ಬಂತ, ಯಾವುದು ಬಂದಿಲ್ಲ. ನೆಕ್ಸ್ಟ್ 618 ತನಕ ತೊಗೊಬೋದು. ಇಲ್ಲಿಂದ ಕೆಳಗೆ ಬರ್ತಿದ್ದಂಗೆ ಎಕ್ಸಿಟ್ ಆಗಿಬಿಡ್ಬೇಕು. ತಿರ್ಗಾ ಎಂಟ್ರಿ ಇದರಿಂದ ಮೇಲೆ ಹೋಗ್ತಿದ್ದಂಗೆ ಇದು ಸ್ಟಾಪ್ ಲಾಸ್ ಆಗುತ್ತೆ. ಅವಾಗ ಹೀಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಆಟ ಆಡಬೇಕು. ಇಲ್ಲ ಅಂದರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಇಲ್ಲ ನಾನು ಹೋಲ್ಡ್ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಒಟ್ನಲ್ಲಿ ರಿವರ್ಸಲ್ಲು ಈ ಲೆವೆಲ್ಸಲ್ಲೇ ಆಗ್ತವೆ, ರೆಸಿಸ್ಟೆನ್ಸ್ ಸಪೋರ್ಟ್ ಅದು. ಸೊ ಕ್ಯಾಪ್ಚರ್ ನೋಡಿ, ಆಲ್ಮೋಸ್ಟು ಸಣ್ಣ ಒಂದು ಸ್ಟಾಪ್ ಲಾಸ್ಗೆ ಎಷ್ಟು ಸಿಕ್ಕಿದೆ ಹೇಳ್ತೀನಿ. ಇಲ್ಲಿ 20 ಸೆಕೆಂಡ್ಗೆ ಎಂಟ್ರಿ ಕೊಟ್ಟಿದ್ದು, ಇಲ್ಲಿ ಸಣ್ಣ ಸ್ಟಾಪ್ ಲಾಸ್ ಅಷ್ಟೇ.
ಲಾಂಗ್ ಸೈಡ್ ಹೋಗಿದ್ದೆ ಪೊಸಿಷನ್ ಅಂತ ತಗೊಂಡ್ರೆ ನನ್ನ ಸ್ಟಾಪ್ ಲಾಸ್ ಇಷ್ಟೇ 1:19 ಸಿಕ್ಕಿದೆ. ಸೊ ಅದಕ್ಕೆ ಒಂದು ನೋಡ್ಕೊಬೇಕು ಈ ಥರದ್ದೆಲ್ಲ. ನನ್ನ ಟಾರ್ಗೆಟ್ ಇಲ್ಲಿಗೆ ಸಿಕ್ತು 1:10 ಆಲ್ಸೋ ಓಕೆ. 1:14 ಇದು ಆ್ಯಕ್ಚುಲಿ ಪ್ರತಿ ಸಲ ಸಿಗುತ್ತೆ. 1:1 ಫಸ್ಟ್ ಟಾರ್ಗೆಟ್ ಮಾಡಿ, 1:2, 1:5 ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಒಂದೇ ಸಲ 1:1ಗೆ ಕ್ಲೋಸ್ ಮಾಡಬೇಡಿ ಎಲ್ಲ. ಸೊ ಮಿನಿಮಮ್ ನೀವು 3 ಲಾಟ್ಸ್ ತೊಗೊಂಡಿದ್ದೀರ ಅಂದರೆ ಫಸ್ಟ್ ಲಾಸ್ಟು 1:1 ಎಕ್ಸಿಟ್ ಆಗಬೇಡಿ. ಇದನ್ನೇ 3 ಲಾಟ್ಸ್ ಇದೆ, 1:1ಗೆ ಬಂತು ಆಗ್ತಿದ್ದಂಗೆ ನೀವು ಸ್ಟಾಪ್ ಲಾಸ್ ಚೇಂಜ್ ಮಾಡಬೇಕು. ಸೊ ತಿರ್ಗಾ 1.618 ಅಥವಾ 0.618 ಏನಿದೆಯೋ ಅದು ಟಚ್ ಆಗಬೇಕು. ಅಲ್ಲಿ ಹೋಲ್ಡ್ ಆಗ್ತಿದೆ ನೋಡಿ. ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಅಂತಿದ್ರೆ ಅಪ್ ಟು ಇದು ಸ್ಟಾಪ್ ಲಾಸ್ ಬಂದ್ಬಿಡುತ್ತೆ, ನೋಡ್ಕೊಳ್ಳಿ. ಸೊ ಟಾರ್ಗೆಟ್ನ ಇನ್ಕ್ರೀಸ್ ಮಾಡಿ. ಸೊ ಫಸ್ಟ್ ನೀವು 1:3ಗೆ ಟಾರ್ಗೆಟ್ ಮಾಡಿ, ಅಲ್ಲಿ ಒಂದು ಲಾಟ್ ಎಕ್ಸಿಟ್ ಆಗಿ ಮಿಕ್ಕಿದ ಕ್ಯಾರಿ ಓವರ್ ಮಾಡಿ. ಸೊ ಫೈನಲ್ ಟಾರ್ಗೆಟ್ ಇಲ್ಲಿ ಟಚ್ ಆಗ್ತಿದ್ದಂಗೆ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಅಪ್ ಟು 1ಗೆ ಇಲ್ಲಿ ಹೋಲ್ಡ್ ಮಾಡ್ಬೇಕು ನೀವು. ಅಲ್ಲಿ ತನಕ ಬಂದಿಲ್ಲ ಅಂದರೆ ಮುಂದೆ ಹೋಗುತ್ತೆ ಅಂತ. ಸೊ ಎಕ್ಸಿಟ್ 1 ಲಾಟ್ 1:3ಗೆ 1:5 ಮಾಡ್ಕೊಳ್ಳಿ. ಇಲ್ಲಿ 1 ಲಾಟ್, ಸೆಕೆಂಡ್ ಲಾಟ್ ಇಲ್ಲಿ ಇನ್ನೊಂದು ಲಾಟ್ ಹೋಲ್ಡ್ ಮಾಡಿರಬೇಕು. ಆವಾಗ ನೀವು ಇಲ್ಲಿ ನೋಡ್ತಿದ್ದಂಗೆ ಮತ್ತೆ ವಾಪಸ್ ಹೋಗುತ್ತೆ. ಅದಕ್ಕಿಂತ ಮೇಲೆ ಹೋಗಿದ್ರೆ ನಿಮ್ಗೆ ಲಾಭ, ಅದು ನಿಮ್ಗೆ ಲಾಭ ಕಾಯ್ಕೊಂಡಿರ್ಬೇಕು. ಸೊ ಯಾವುದು ಒಂದು ಟಚ್ ಆಗಿಲ್ಲ. ಸೊ ಮತ್ತೆ ಅಲ್ಲಿಗೆ ನಮಗೆ ಆಪರ್ಚುನಿಟಿ ಕೊಡುತ್ತೆ. ಸೊ ಎಕ್ಸಿಟ್ ಆಗಿ, ಸೊ ನಿಮಗೆ ಅವಾಗ ನಿಮ್ಮ 1:3 ಒಂದು ಲೆವೆಲ್ ಬುಕ್ ಮಾಡಿರ್ತೀರಾ, 1:14 ಲೆವೆಲ್ ಒಂದು ಬುಕ್ ಮಾಡಿರ್ತೀರಾ, ಇನ್ನೊಂದು 1:14 ಲೆವೆಲ್ಲೇ ಬುಕ್ ಮಾಡ್ತೀರಾ ಇಲ್ಲಿ ಹೋಲ್ಡ್ ಮಾಡಿದ್ರೆ. ಸೊ ಹಾಗಾಗಿ ಇದರಿಂದ ಕೆಳಗಡೆ ಬರುತ್ತಾ ನೋಡ್ಕೊಬೇಕು. ಇನ್ ಕೇಸ್ ಕೆಳಗಡೆ ಬಂತು ಅಂದರೆ ಒಂದು 1:3 ಆಗಿರುತ್ತೆ, ಇನ್ನೊಂದು 1:14 ಆಗಿರುತ್ತೆ, ಇನ್ನೊಂದು 1:8 ಏನೋ ಬಂದಿರುತ್ತೆ ಹಾಗೆ. ಸೊ ಆ ಥರ ಒಂದು ನೀವು ಆವ್ರೇಜ್ ಮಾಡ್ಕೊಂಡು ಹೋಲ್ಡ್ ಮಾಡಬೇಕು. ಸೊ ಇದು ಲೆವೆಲ್ಸ್ ನೋಡಿಕೊಂಡು ವರ್ಕ್ ಮಾಡುವಂಥದ್ದು. ನನಗೆ ಬೊಲಿಂಜರ್ ಹಾಕೊಂಡು ಒಂದು ಇದು ಸೂಪರ್ ಟ್ರೆಂಡ್ ಹಾಕೊಂಡು ತೋರಿಸ್ಬಿಡ್ತೀನಿ. ಸೂಪರ್ ಟ್ರೆಂಡ್ ಆಲ್ಸೋ ವೆರಿ ಸಿಂಪಲ್. ಸೊ ನನಗೆ ಇಲ್ಲಿ ಎಕ್ಸಿಟ್ ಆಗ್ಬೋದು, ಬಟ್ ಇಲ್ಲೇನಾಗುತ್ತೆ ಅಂದರೆ ಮತ್ತೆ ಇಲ್ಲಿ ಸೈಡ್ ವೇಸ್ಗೆ ಹೋಗೋದು, ಮೇಲ್ ಬರೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಸೂಪರ್ ಟ್ರೆಂಡು ಇಲ್ಲಿ ಸೆಲ್ಲು ಬೈ ಅಂತ ಸಿಗಲ್ಲ, ಬಟ್ ನಿಮಗೆ ಇದ್ರಲ್ಲಿ ತೋರಿಸ್ತಿದ್ದಂಗೆ ಗ್ರೀನ್ ಕಲರ್ ಇದ್ದಿದ್ದು ಬೈ, ರೆಡ್ ಬರ್ತಿದ್ದಂಗೆ ಸೆಲ್, ಈ ಥರ ಒಂದು ಕೊಡುತ್ತೆ. ಸೊ ಸೆಟ್ಟಿಂಗ್ಸ್ ಡಿಫಾಲ್ಟ್ 10 and 3 ಇರಲಿ, ಏನು ತೊಂದರೆ ಇಲ್ಲ. ಸೊ ಇದರಿಂದ ಇಟ್ಕೊಂಡು ನೀವು ಮಾಡ್ಬೋದು. ಗೋಲ್ಡನ್ ಕ್ರಾಸ್ ಓವರು ಯೂಸ್ ಆಗುತ್ತೆ. EMA ಕ್ರಾಸ್ ಅಂತ ಕೊಡಿ, ಇದ್ರಲ್ಲಿ ಸಿಗುತ್ತೆ ಫಂಕ್ಷನ್ನು. ಇವನ್ ನಾರ್ಮಲ್ ಟ್ರೇಡಿಂಗ್ ಹೋದ್ರು ಅಥವಾ ಯಾವುದೇ ಒಂದು ಇದರಲ್ಲೂ ಸಿಗುತ್ತೆ, EMA ಕ್ರಾಸ್ ಸಿಗುತ್ತೆ. ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಟ್ರೇಡಿಂಗ್ ವ್ಯೂದಕ್ಕೆ ಇದು ಲಿಂಕ್ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಲೋಯರ್ ಟೈಮ್ ಫ್ರೇಮೆಲ್ಲ ಸಿಗುತ್ತೆ ಇದರಲ್ಲಿ. ಜೆರೋದಲ್ಲಿ ಸಿಗಲ್ಲ ನಿಮಗೆ. 1 ಮಿನಿಟ್ ಲೀಸ್ಟ್, ಇದರಲ್ಲಿ 30 ಸೆಕೆಂಡ್ 5 ಸೆಕೆಂಡ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಕ್ವಿಕ್ಕಾಗಿ ಸ್ಕ್ಯಾಲ್ಪ್ ಮಾಡೋರು ಬೇಗ ಎಕ್ಸಿಟ್ ಆಗ್ಬೋದು. 15 ಸೆಕೆಂಡ್ ತನಕ ನೀವು ಇದು ಮಾಡ್ಬೋದು. ಇದು ಡಿಪೆಂಡಿಂಗ್ ಆನ್ ನಮ್ಮ ಸ್ಕ್ರಿಪ್ಟ್ಗಳು ಇದಿರುತ್ತೆ. ಸಿಂಪಲ್ ಆಗಿ ಇದು ಇದಾಗುತ್ತೆ, ವರ್ಕ್ ಆಗುತ್ತೆ ನಿಮಗೆ. ಒಂದು ನಿಮಿಷ ಪಾಸ್ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಆಗಿದೆ. ಬ್ಯಾಕ್ ಟು ವಿಡಿಯೋ. ಸಾರಿ, ಇಂಟರ್ನೆಟ್ ಪ್ರಾಬ್ಲಮ್ ಆಯಿತು. ಸೂಪರ್ ಟ್ರೆಂಡ್ ಇವಾಗ ನೋಡಿ ಆಪ್ಷನ್ ನನಗೆ ಇಲ್ಲಿ ಸೂಪರ್ ಟ್ರೆಂಡ್ ಇದಾಯಿತು, ಸೆಟ್ಟಿಂಗ್ ಹೋಯ್ತು. ಗೋಲ್ಡನ್ ಕ್ರಾಸ್ ಓವರ್ ಹೇಳ್ತಾ ಇದೆ. 5 ಮಿನಿಟ್ಸ್ ಬದಲು ನಾನು 30 ಸೆಕೆಂಡ್ಸ್ ಎಲ್ಲ ಹೋದರೆ ನೀವು ತುಂಬ ಇದು ಸಿಕ್ಬಿಡುತ್ತೆ ನಮಗೆ.
ಹೆವಿ ಡೇಟಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟ್ ಅದು ಒಂದ್ಸಲಿ ಸೆಟ್ ಆದರೆ ನೀವು ಎಂಟ್ರಿ ಎಕ್ಸಿಟ್ ಎಲ್ಲ ಕೊಡ್ತಾ ಇರ್ಬೋದು. ಸೊ ಸ್ಕ್ಯಾಲ್ಪರ್ಸ್ಗೆ ತುಂಬ ಇದು ಯೂಸ್ ಆಗುತ್ತೆ. ಸೊ ಗೋಲ್ಡನ್ ಕ್ರಾಸ್ ಅವರಿಗೆ ಡಿಫಾಲ್ಟ್ ಏನಿದೆ ಸೆಟ್ಟಿಂಗು, ಅದನ್ನೇ ಇಟ್ಕೊಳ್ಳಿ, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. 9 and 23 ಏನಿರುತ್ತೆ ಡಿಫಾಲ್ಟ್, ಇದನ್ನು ಶಾರ್ಟ್ ಸ್ಪ್ಯಾನ್ ಇದ್ದು ಇಲ್ಲ. ನಾನು ತುಂಬ ಜಾಸ್ತಿ ಇದು ಮಾಡಬೇಕಂದ್ರೆ ಇದು ಮ್ಯಾಕ್ಸಿಮಮ್ 5 ಹೋಗ್ಬೋದು ಶಾರ್ಟು, ಇದನ್ನು 14 ತನಕ ಹೋಗ್ಬೋದು. ಅಲ್ಲಿ ಮಲ್ಟಿಪಲ್ ಎಂಟ್ರೀಸ್ ಜಾಸ್ತಿ ಸಿಗ್ತವೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಡಿಫಾಲ್ಟ್ ಏನಿದೆ ಅದನ್ನೇ ಇಟ್ಕೊಂಡ್ರು ಸಾಕು. ಡಿಫಾಲ್ಟ್ ಇಟ್ಕೊಂಡ್ರೆ ಸೊ ಇಲ್ಲಿ ಶಾರ್ಟ್ ಮಾಡ್ಬೋದು, ಕೆಳಗಡೆ ಬರುತ್ತೆ. ಸೊ ಮತ್ತೆ ಎಂಟ್ರಿ ಈ ಥರ ಒಂದು ಮಾರ್ಕ್ ಮಾಡ್ಕೊಬೇಕು. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೆಲವ್ರಿಗೆ. ಅದನ್ನು ಕನ್ಫ್ಯೂಷನ್ ಅವಾಯ್ಡ್ ಮಾಡಲಿಕ್ಕೆ ಹಿಂದಿಂದ ಫಿಬಿನಾಶಿ ಒಂದು ಸಪೋರ್ಟ್ ಮಾಡುತ್ತೆ. ಅದಲ್ಲದೆ ಒಂದು ಬ್ಯೂಟಿಫುಲ್ ಇಂಡಿಕೇಟ್ರು ಡನ್ ಅವ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಡನ್ ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ನಂಗೆ ಬಂತು ಅಂದರೆ, ಒಂದು ಇಂಡಿಕೇಟರ್ಗಳು ಹೊಸದು ಅಪ್ಡೇಟ್ ಮಾಡ್ತಿದ್ದಾನೆ. ಫಿಬಿನಾಶಿ ಬೊಲಿಂಜರ್ ಬ್ಯಾಂಡ್ ಅಂತ ನಾವು ಕಮ್ಯುನಿಟಿಲಿ ಟ್ರೇಡಿಂಗ್ ವ್ಯೂಲ್ ಸಿಗುತ್ತೆ. ಇವನು ಇಲ್ಲಿ ಡೆವಲಪ್ ಮಾಡಿದ್ದಾನೆ ಇದು ಮಾಡಿ ಎರಡು. ಮತ್ತು ಅದನ್ನು ತೋರಿಸ್ತೀನಿ ಇಲ್ಲಿ. ಶೋ ಮಾಡಿದ್ರೆ ನೋಡಿ, ಎಂಟ್ರಿ ಬಂದ್ಬಿಟ್ಟು ಇದು ಅಪ್ಪರ್ ಬ್ಯಾಂಡು ಲೋವರ್ ಬ್ಯಾಂಡ್ ಅಂತ ಇರುತ್ತೆ. ನಾರ್ಮಲ್ ಬೊಲಿಂಜರ್ ಬ್ಯಾಂಡ್ಸೇ ಇದು. ಬಟ್ ಇಲ್ಲಿ ಅಡಿಷ್ನಲ್ ಏನಂದರೆ ಫಿಬಿನಾಶಿ ಲೆವೆಲ್ಸ್ ಇರುತ್ತವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟೈಲಲ್ಲಿ ಇದು ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ. ಇದು 236, 618 ವೆರಿ ಇಂಪಾರ್ಟೆಂಟು. ಮತ್ತು ಔಟರ್ ಬ್ಯಾಂಡು 1 and 1 ಅದು ಇಂಪಾರ್ಟೆಂಟು. ಮಧ್ಯದ್ದು ನ್ಯೂಟ್ರಲ್ಲು ಅದು ಪ್ಲಾಟ್ ಆಗಿರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ 618ಅಲ್ಲಿ ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ಅಲ್ಲಿ 236 ತನಕ ನಿಮಗೆ ಇದು ಸಿಗುತ್ತೆ. ಸೊ ಅದು ಬರಲಿಲ್ಲ ಅಂದರೆ ನೀವು ಹಾಗೆ ಇದಾಗುತ್ತೆ. ಇಲ್ಲಿ ಡೌನ್ ಸೈಡ್ ಬರ್ತಿದೆ ಅಂದರೆ ಇದು ನ್ಯಾರೋ ಡೌನ್ ಸೈಡ್ ಹೋಗುತ್ತೆ. ನೀವು ನಾರ್ಮಲ್ ಬೊಲಿಂಜರ್ ಬ್ಯಾಂಡ್ ಹೆಂಗೆ ಹೋಗ್ತಿದೆ ಹಾಗೆ ತೊಗೊಳ್ತಿದ್ದು. ಸೊ ಹೈಯರ್ ದ ಟೈಮ್ ಫ್ರೇಮು ಸ್ವಲ್ಪ ಈಸಿ ಆಗುತ್ತೆ ಇದು ಡಿಟೆಕ್ಷನ್ನು. ಲೋವರ್ದಲ್ಲಿ ನೀವು ಸ್ಕ್ಯಾಲ್ಪರ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ಡಿಪ್ ಆಗಿಬಿಡುತ್ತೆ. ಈ ಥರ ಇದು ಮೇಲೆ ಎತ್ಕೊಂಡಿರುತ್ತೆ, ಇದು ಕೆಳಗೆ ಬರುತ್ತೆ ಆಮೇಲೆ. ಸೊ ಇದು ಫುಲ್ಲು ಟಚ್ ಆಗೋ ತನಕ ಕಾಯಬೇಕು. ಸೊ ಕ್ರಾಸ್ ಓವರ್ ಆಗೋದು ಒಂದು ಸಲ ಇದಾದಾಗ ನೀವು ಅಲ್ಲಿ ಆಮೇಲೆ ಎಂಟ್ರಿ ಸಿಗುತ್ತೆ. ಸೊ ನನ್ನ ಎಂಟ್ರಿ ಈ ನ್ಯೂಟ್ರಲ್ದಾದ್ರೂ ತೊಗೊಬೋದು, ಇಲ್ಲಾಂದರೆ ನಾನು ಇಮಿಡಿಯೇಟ್ ಗ್ರೀನಿಂದ ತೊಗೊತೀನಿ ಅಂದರೆ ನೋಡಿ, ಗ್ರೀನ್ ಇಲ್ಲೆಲ್ಲ ಎಂಟ್ರಿ ಇಲ್ಲೇ ಸಿಕ್ಬಿಟ್ಟಿದ್ರೆ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು 1148ಇಂದ 1155 6 ಇದು ಇಮಿಡಿಯೇಟ್ ಇದಕ್ಕೆ. ಲೋಯರ್ ಟೈಮ್ ಫ್ರೇಮಲ್ಲಿ ಇದೊಂದು ಪ್ರಾಬ್ಲಮ್. ಹೈಯರ್ಗೆ ಹೋದರೆ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇರೋಲ್ಲ, ನಾಯ್ಸ್ಗಳು ಕಡಿಮೆ, ಎಂಟ್ರಿಗಳು ಎಕ್ಸಿಟ್ಗಳು ಈಸಿ. ನೋಡಿ 1153ಇಂದ ಆಲ್ಮೋಸ್ಟ್ 1171 ತನಕ ಹೋಗ್ಬಿಟ್ಟಿದೆ. ಸೊ ಒಂದು ದಿವಸಕ್ಕೆಲ್ಲ ಇಷ್ಟು ಹೋಗುತ್ತೆ. ತುಂಬ ವಾಲಟೈಲ್ ಸ್ಟಾಕ್ಸ್ ಈ ಡಿಕ್ಸನ್ ಅಂಥದ್ದೆಲ್ಲ ನೋಡಿದ್ರೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆಕ್ಸಿಸ್ ಬ್ಯಾಂಕಲ್ಲಿ ವಾಲಟಿಲಿಟಿ ಕಡಿಮೆ, ಎಕ್ಸಾಂಪಲ್ಗೆ ಅಂತಲೇ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಈ ಥರ ಒಂದು ಫಿಬಿನಾಶಿ ಬ್ಯಾಂಡ್ಸು ನಿಮ್ಮ ಹಾಕೊಂಡ್ಬಿಟ್ಟಿರ, ಈ ಕಡೆ ಟಚ್ ಆಗ್ತಿದ್ದಂಗೆ ನೀವು ಎಂಟ್ರಿ ಕೊಡ್ಬೋದು, ಆ ಕಡೆ ಟಚ್ ಆಗ್ತಿದ್ದಂಗೆ ಅಪ್ಪರ್ ಬ್ಯಾಂಡ್ ರೆಡ್ ಕಲರ್ ಸೈಡ್ ಇಲ್ಲಿ ನೋಡ್ತಿದ್ದಂಗೆ ಎಕ್ಸಿಟ್ ಆಗ್ಬೋದು. ಸೊ ನ್ಯೂಟ್ರಲ್ಲು ನಿಮಗೆ ಇದಿರುತ್ತೆ, ಅದರಿಂದ ಕೆಳಗಡೆ ಬಂತಂದ್ರೆ ಫುಲ್ ಕೆಳಗಡೆನೇ ಹೋಗ್ತಾ ಹೋಗುತ್ತೆ. ಈ ಥರದ್ದೆಲ್ಲ ಟೂಲ್ಸ್ ಇಟ್ಕೊಂಡು ನೀವು ಇದು ಮಾಡಿ. ಆಕ್ಸಿಸ್ ಮೀನ್ಸ್ ಇದು ಡನ್ ಅಕೌಂಟು ಆದಷ್ಟು ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ನನ್ನ ರೆಫರಲ್ ಲಿಂಕ್ ಇರುತ್ತೆ. ನೀವೇನಾದ್ರು ಗುರುದಕ್ಷಿಣೆ ಅಂತದ್ದು ಕೊಡುವಂಥದ್ದು ಏನಾದರೂ ಮನಸ್ಸಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗಿದೆ ಇದರಿಂದ, ವಿಡಿಯೋದಿಂದ ಅಂದರೆ ದಯವಿಟ್ಟು ಲಿಂಕ್ನ ಫಾಲೋ ಮಾಡಿ, ಅಕೌಂಟ್ ಓಪನ್ ಮಾಡಿ. ನಾಮಿನಲ್ 100 ರೂಪೀಸ್ ಏನೋ ಬರುತ್ತೆ. ಅದು ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲ, ನಿಮಗೂ ಒಂದು ಗುರುದಕ್ಷಿಣೆ ಕೊಟ್ಟಿದ್ದು ಒಂದು ಸಂತೃಪ್ತಿ ಇರುತ್ತೆ ನಿಮಗೂ. ಹಾಗಾಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ. ಡನ್ ವೆರಿ ಸಿಂಪಲ್, ತುಂಬ ಒಂದು ಇಂಟ್ರಡ್ಯೂಸ್ ಮಾಡ್ತಿದ್ದಾನೆ. ಇದು ಒಂದು ಸ್ಕ್ಯಾನೆಕ್ಸ್ ಅಂತ ಇದೆ, ಆಪ್ಷನ್ ಟ್ರೇಡರ್ಗೆ ಸಪ್ರೇಟ್ ಇದೆ. ಸೊ ಆಪ್ಷನ್ ಟ್ರೇಡರ್ಗೆ ಆ್ಯಕ್ಚುಲಿ ನೋಡಿ 1154 ರನ್ ಆಗ್ತಿದೆ ಅಂದರೆ 1150 ಕಾಲ್ ತೊಗೊಂಡು ಎಂಟ್ರಿ ಆಗ್ಬೋದು. ಇಲ್ಲ ಇದು ಇವಾಗ ಬೇರಿಶ್ ಸೈಡ್ ಇದೆ ಅಂದರೆ 1150 ಪುಟ್ ಸೈಡ್ ತೊಗೊಂಡು ಇದು ಮಾಡ್ಬೋದು ಇಂದ ಮನಿ ಇದರಲ್ಲೇ. ಇಲ್ಲ ನನಗೆ ಪ್ರೀಮಿಯಂ ಜಾಸ್ತಿ ಆಯಿತು ಅಂತಿದ್ರೆ ಇವಾಗ ನೋಡಿ, ಇದನ್ನ ನೋಡ್ತಿದ್ದಂಗೆ ಬುಲಿಶ್ ಸೈನ್ ಇದು ಆ್ಯಕ್ಚುಲಿ ಶಾರ್ಟರ್ ಟೈಮ್ ಫ್ರೇಮಲ್ಲಿ. ಹೈಯರ್ ದ ಟೈಮ್ ಫ್ರೇಮ್ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಕರೆಕ್ಟ್ ಪಿಕ್ಚರ್ ಏನಿದೆ ಅಂತ. ಸೊ ಇದು ಟೈಮ್ ತೊಗೊಳುತ್ತೆ ಸ್ವಲ್ಪ, ಫಸ್ಟ್ ಟೈಮ್ ಈ ಥರ ವೇರಿಯೇಷನ್ಸ್ಗಳು ಬಂದಾಗ. ಸದ್ಯಕ್ಕೆ ಇದರಲ್ಲಿ ಇಟ್ಕೊಂಡಿರ್ತೀನಿ.
ಒಂದು ಸೆಕೆಂಡ್ ಪಾಸ್ ಮಾಡಿಬಿಡ್ತೀನಿ, ಇಂಟರ್ನೆಟ್ ಹ್ಯಾಂಗ್ ಆಗ್ತಿದೆ. ಸಾರಿ, ಮತ್ತೆ ಬಂತು ಇಂಟರ್ನೆಟಲ್ಲಿ ಡಿಸ್ಟರ್ಬೆನ್ಸ್ ಇತ್ತು. ಮೇಯ್ನಾಗಿ ಅದೇ ಆಪ್ಷನ್ ಸ್ಕ್ಯಾಲ್ಪರ್ಗೆಲ್ಲ ಹೆಲ್ಪ್ ಆಗುತ್ತೆ. ಆಪ್ಷನ್ ಟ್ರೇಡರ್ ಸ್ಕ್ಯಾನಕ್ಸ್ ಅಂತ ಒಂದೇ ಟೂಲ್ ಇದೆ. ಮುಂಚೆ ಒಂದು ಸಪ್ರೇಟಾಗಿ ಸ್ಕ್ಯಾನಕ್ಸ್ ಇತ್ತು. ಸ್ಕ್ಯಾನಕ್ಸ್ ಇಟ್ಕೊಂಡು ನೀವು ಯಾವುದೇ ಸ್ಟಾಕ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಮೊಮೆಂಟಮ್ ಏನಿದೆ, ಅಥವಾ ಒಂದು ಗೋಲ್ಡನ್ ಕ್ರಾಸ್ ಆಗಿದೆ ಏನಾಗಿದೆ, ಈ ಥರ ಸ್ಕ್ಯಾನ್ ನಾರ್ಮಲ್ ಚಾರ್ಟಿಂಗಲ್ಲಿ ಹೆಂಗೆ ಮಾಡ್ತಿದ್ರು ಹಂಗೆ ಇವಂದೇ ಓನ್ ಇದೆ. ನೀವು ಟ್ರೇಡೋಮೇಟ್ ಯೂಸ್ ಮಾಡ್ತೀರೋ ಅಥವಾ ಇವಂದೇ ಯೂಸ್ ಮಾಡ್ತೀರೋ ಡಿಪೆಂಡ್ಸು, ಅದು ಹೆಂಗೆ ಮಾತ್ರ ಮಾಡ್ಕೊಳ್ಳಿ. ಸೊ ಬೈ ಸೆಲ್ ಅಂತ ಕೊಟ್ಟರೆ ಇಮಿಡಿಯೇಟಾಗಿ ಆರ್ಡ್ರ್ ತೊಗೊಳುತ್ತೆ. ನಾನು ಸ್ಕ್ಯಾಲ್ಪರ್ ಡೈರೆಕ್ಟ್ ಆಗಿದ್ರೆ ತೊಗೊಬೋದು. ಸೊ ಆಪ್ಷನ್ ಟ್ರೇಡಿಗೂ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಲೇಔಟ್ ಎಲ್ಲ ಒಂದು ಚೆನ್ನಾಗಿದೆ ಇದು. ನೀವು ಮಲ್ಟಿಪಲ್ ಇಲ್ಲಿ ಹೋಗ್ಬೋದು. ಇಲ್ಲಿ ಲೇಔಟ್ ಇದಕ್ಕೆ ಹೋದ್ರೆ ಸ್ಕ್ರೀನ್ ಇಲ್ಲ, ನಾನು ಎಷ್ಟು ಬೇಕಾದ್ರೂ ಹಾಕೊಬೋದು. ಇದು ನಾರ್ಮಲ್ ಪೇಡಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಇನ್ನೊಂದು ಟೂಲ್ ಹೇಳ್ಬೇಕಂದ್ರೆ ಅಡಿಷ್ನಲ್ಲು ಇದು ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದು ಡಿಫಾಲ್ಟ್ ಎಲ್ಲ ಕಡೆ ಸಿಗುತ್ತೆ. ಇದು ನೀವು ಇಲ್ಲಿ ಹುಡುಕ್ಬೇಕು, FX ಹುಡುಗಿ ಶೈಕಿನ್ ಮನಿ ಫ್ಲೋ ಅಂತ ಇದೆ. ಸೊ ಶೈಕಿನ್ ಮನಿ ಫ್ಲೋ ಅಂತ ತೊಗೊಂಡ್ರೆ ಸೊ ಈ ಡೈರೆಕ್ಷನ್ ಹೆಂಗೆ ಹೋಗ್ತಿದೆ ಅಂತ ನೋಡಿದ್ರೆ ನಿಮಗೆ ಪಾಸಿಟಿವ್ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ನೋಡಿ, ಇಲ್ಲಿ ಎಂಟ್ರಿ ಬೈ ಕೊಟ್ಟಿತ್ತು. ಸೊ ಈ ಥರದ್ದೆಲ್ಲ ಸೂಪರ್ ಟ್ರೆಂಡಿಂದ ಬರ್ತಾ ಇದೆ. ಡೈರೆಕ್ಷನ್ ರಾಂಗ್ ಆಗುತ್ತಾ ಅಂತ ನೋಡ್ಬೇಕು. ಇಲ್ಲಿ ನೋಡಿ ಸಡನ್ನಾಗಿ ಒಂದು ಸಣ್ಣ ಇದಾಯಿತು, ಬಟ್ ಫ್ಲಾಟ್ ಆಗಿದೆ. ಸೊ ಇದು ನೋಡಿಕೊಂಡೆ ನೀವು ಇಂಟ್ರಾಡೇ ಪ್ಲೇಯರ್ಸು ಅಥವಾ ಒಂದು ಪ್ರೊಫೆಷನಲ್ ಪ್ಲೇಯರ್ಸ್ಗಳು ವರ್ಕ್ ಮಾಡ್ಬೋದು. ಸೊ ಇನ್ ಕೇಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇದನ್ನು ನೀವು ವೀಕ್ಲಿ ಟೈಮ್ ಫ್ರೇಮ್ಗೆ ಹಾಕೊಬೇಕು ಆ್ಯಕ್ಚುಲಿ. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಪಾಸಿಟಿವ್ ಇದ್ದು ನೋಡಿ, ಇಲ್ಲಿ 3 ವೀಕಿಂದ ಪಾಸಿಟಿವ್ ಕೊಟ್ಟಿದೆ. ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ನೆಗೆಟಿವ್ ಕೊಟ್ಟಿದ್ದೆವು, ಇಲ್ಲಿ ತನಕ ಒಂದು ಸೆಲ್ ಬಂದು ಆಮೇಲೆ ಇನ್ನೇನು ಬೈ ಬಂದಿಲ್ಲ ಇಲ್ಲಿ, ಬಟ್ ವೀಕ್ಲಿ ಪೊಸಿಷನ್ಗೆ ಇಲ್ಲಿ ಬೈ ಬರುತ್ತೆ ಇವಾಗ. ಸೊ ಈ ಥರದ್ದೆಲ್ಲ ಒಂದು ಟೂಲ್ಸ್ ಇರುತ್ತೆ, ಇಂಡಿಕೇಟರ್ ಇರ್ತವೆ. ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಸೆಟಪ್ ಮಾಡ್ಕೊಳ್ಳಿ. ಸೊ ಆಪ್ಷನ್ಸ್ ಟ್ರೇಡರ್ಸು ಬೇಸ್ಡ್ ಆನ್ ದಿಸ್ ನೇಕೆಡ್ ಕಾಲ್ ತೊಗೊಂಡು ನೀವು 1150 ಪುಟ್ ತೊಗೊಳ್ತೀರಾ. ಇನ್ ಕೇಸ್ ಪಾಸಿಟಿವ್ ಇದ್ದರೆ ಮೀನ್ಸ್ ಸಾರಿ, ಎರಡು ಮೆಥಡಲ್ಲಿ ಮಾಡ್ಬೋದು ಹೇಳ್ಬಿಡ್ತೀನಿ. ಇನ್ ಕೇಸ್ ನಿಮ್ಮಲ್ಲಿ ಕ್ಯಾಪಿಟಲ್ ಇಲ್ಲ ಅಂದರೆ ಕಾಲ್ನ ಸೆಲ್ ಮಾಡ್ಬೋದು ಇನ್ ಕೇಸ್ ಡೌನ್ ಹೋಗ್ತಿದೆ ಅಂತ ಇದ್ದರೆ, ಅಥವಾ ಪುಟ್ನ ಬೈ ಮಾಡ್ಬೋದು. ಪುಟ್ನ ಬೈ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗಿಲ್ಲ. ಇನ್ ಕೇಸ್ ನೀವು ಮಾರ್ಕೆಟ್ ಬುಲಿಶ್ ಆಗಿದೆ ಅಂದರೆ ಪುಟ್ನ ಸೆಲ್ ಕೊಟ್ಬಿಟ್ಟು ಅಥವಾ ಕಾಲ್ನ ಬೈ ಮಾಡುವಂಥದ್ದು. ಕಾಲ್ ಬೈಗೆ ಅಥವಾ ಆಪ್ಷನ್ ಬೈಸ್ಗೆ ನಿಮಗೆ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಕಡಿಮೆ, ರಿಟರ್ನು ಸ್ವಲ್ಪ ಕಡಿಮೆ. ಅದೇ ಆಪ್ಷನ್ ಸೆಲ್ಲಿಂಗ್ ಅಂತ ತೊಗೊಂಡ್ರೆ ಅದು ನೇಕೆಡ್ ಆಗಲಿ ಅಥವಾ ಬೇರೆ ಏನೋ ಒಂದು ಮೆಥಡ್ ಏನೋ ಸ್ಟ್ರಾಟಜೀಸ್ ಯೂಸ್ ಮಾಡ್ಕೊಂಡು ಮಾಡ್ತಿರೋ, ಅದು ಡಿಪೆಂಡ್ಸ್ ನಿಮಗೆ. ಆಪ್ಷನ್ ಸೆಲ್ಲಿಂಗಲ್ಲಿ ಕ್ಯಾಪಿಟಲ್ ಜಾಸ್ತಿ ಇದ್ರೂ ಸಹಿತ ಶ್ಯೂರ್ ಶಾರ್ಟ್ ಆಗಿ ಒಂದಿಷ್ಟು ಫಿಕ್ಸೆಡ್ ಅಮೌಂಟ್ ಬಂದೇ ಬರುತ್ತೆ. ಆಪ್ಷನ್ ಡಿಕೆ ಆದಷ್ಟು ಒಳ್ಳೆಯದು. ಸೊ ಆಪ್ಷನ್ ಸೆಲ್ಲರ್ಗೆ ಒಂದಿಷ್ಟು ಅಡ್ವಾಂಟೇಜ್ ಇದ್ದೆ, ಆಪ್ಷನ್ಸ್ ಬೈಯರ್ಸ್ಗೆ ಡಿಕೆ ಆಗಬಾರ್ದು ಜಾಸ್ತಿ. ಸೊ ಈ ಥರದ್ದೆಲ್ಲ ಡಿಫ್ರೆನ್ಸಿಯೇಷನ್ ಇರುತ್ತೆ, ಅದೆಲ್ಲ ತಿಳ್ಕೊಬೇಕು ನೀವು. ನೇಕೆಡ್ ಕಾಲ್ ತೊಗೊಳೋದು, ಅದರಲ್ಲೂ ಇಂಟ್ರಾ ಪ್ಲೇಯರ್ಸು ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬೋದು ಇನ್ನು ಇದರಲ್ಲಿ, ಬಟ್ ಹಾಗೆ ರಿಸ್ಕು ಇರುತ್ತೆ, ಟೈಮು ಕೊಡಬೇಕು. ಸೊ ಈ ಥರದ್ದೆಲ್ಲ ಫಂಡಮೆಂಟಲ್ಸು ಟೆಕ್ನಿಕಲ್ಸ್ ಎಲ್ಲ ತಿಳ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಇದು ಓವರ್ ಆಲ್ ಪಿಕ್ಚರ್ ಕೊಟ್ಟಿದ್ದೀನಿ, ಇನ್ ಡೆಪ್ತ್ ಅನಾಲಿಸಿಸ್ ಅಲ್ಲ ಅಥವಾ ಇನ್ ಡೆಪ್ತ್ ಒಂದು ಟ್ರೇಡಿಂಗ್ ಸೆಟಪ್ ಅಲ್ಲ ಇದು. ಸೊ ನೀವು ಇದ್ರ ಮೇಲೆ ಈ ಥರ ಒಂದು ಸೆಟಪ್ ಸಿಂಪಲಾಗಿ ಹಾಕ್ಕೊಂಡು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ನೀವು ಈಗ ಮಾಡ್ತಿರೋದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ದುಡ್ಡು ಮಾಡ್ತೀರಾ. ಸೊ ಹಾಗಾಗಿ ಒಂದು ಸೆಟಪ್ಪಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹಾಗಾಗಿ ಒಂದು ಫೇರ್ ಆಗಿ ಒಂದು ಇದು ಮಾಡೋದು. ಎಂಟ್ರಿಗೆ ಹೇಳಿದ್ದೀನಿ, ಲೆವೆಲ್ಸ್ ಮಾರ್ಕ್ ಮಾಡ್ಕೊಳೋದು ಹೇಳಿದ್ದೀನಿ. ಸೊ ಲೆವೆಲ್ಸ್ ಇಂಪಾರ್ಟೆಂಟು. ಮತ್ತು ಈ ವಾಲ್ಯೂಮ್ಸ್ಗಳು ನಾನು ಅಷ್ಟೊಂದು ಇದಿಲ್ಲ. ಆ್ಯಕ್ಚುಲಾಗಿ ಇದು ವಾಲ್ಯೂಮ್ಸ್ ಬೇಸ್ಡ್ ಆನ್ ಅರ್ಲಿಯರ್ ವಾಲ್ಯೂಮ್ಸ್ನ ಡಿಪೆಂಡ್ಸ್ ಆಗುತ್ತೆ. ಸೊ ಆವಾಗ ಇದು ಬೈ ಆ್ಯಂಡ್ ಸೆಲ್ ಎರಡದ್ದು ಸೇರಿಸಿ ಇಲ್ಲಿ ಬರ್ತಿರೋ ವಾಲ್ಯೂಮ್ಗಳಿದೆ ಆ್ಯಕ್ಚುಲಿ. ಕನ್ಸಾಲ್ಟೇಟೆಡ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೋಡಿಕೊಂಡು ಅದು ವಾಲ್ಯೂಮ್ ನೋಡೋದು ಬೆಟ್ರು. ಅದರಲ್ಲೂ ಕಳೆದ ಒಂದು ವಾರದಲ್ಲಿ ಏನೇನು ಚೇಂಜಸ್ ಆಗಿದೆ, ಹಿಂದಿನ ದಿವಸಕ್ಕೆ ಏನು ಚೇಂಜಸ್ ಆಗಿದೆ, ಆ ಥರ ನೋಡ್ಕೊಂಡು ಟ್ರೇಡ್ ತೊಗೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಇದು ಚೈನಿಕ್ ಮನಿ
ಇದಾಗುತ್ತಲ್ಲ ತೊಗೊಂಡಿದ್ದೀರಾ ಈ ಒಂದು ಇಂಡಿಕೇಟ್ರು. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಅರ್ಲಿ ಎಂಟ್ರಿ ಸಿಗುತ್ತೆ ನಿಮಗೆ. ಸೊ ಪಾಸಿಟಿವ್ ಟ್ರೆಂಡ್ ಹೋಗ್ತಿದೆ, ಇದಾಗ್ತಿದೆ, ಡೇ ಟೈಮ್ ಫ್ರೇಮ್ಗೆ ಹಾಕೊಳ್ಳಿ, ಇದು ಹಾಕೊಂಡ್ರು ನೀವು ನೋಡಿ ಇಲ್ಲಿ ಎಂಟ್ರಿ ಡೈರೆಕ್ಟಾಗಿ ಈ ಒಂದು ಸೂಪರ್ ಟ್ರೆಂಡ್ 2 ದಿವಸ ನಂತರ ಕೊಟ್ಟಿದೆ ಆ್ಯಕ್ಚುಲಿ. ಬಟ್ ಇಲ್ಲೇ ಒಂದು ಎಂಟ್ರಿ ಸಿಕ್ಬಿಟ್ಟಿದ್ರೆ ನಿಮಗೆ ಗೋಲ್ಡನ್ ಕ್ರಾಸ್ ಅವರಲ್ಲೂ ಅರ್ಲಿ ಕೊಟ್ಟಿದೆ ಆ್ಯಕ್ಚುಲಿ. ಇಲ್ಲಿ ಕೊಟ್ಟಿದ್ದು ನೆಗೆಟಿವ್ ಇತ್ತು ಆ್ಯಕ್ಚುಲಿ. ಸೊ ಸಣ್ಣದಾಗಿ ಪಾಸಿಟಿವ್ ಹೋದಂಗಾಗಿ ನೆಗೆಟಿವ್ ಬಂತು. ಸೊ ಹುಷಾರಾಗಿರ್ಬೇಕು. ಯೂಶಲಿ ಈ ಕ್ರಾಸ್ ಓವರ್ ಮೇಲ್ಗಡೆ ಬರಬೇಕು, ಪಾಸಿಟಿವ್ ಇದ್ದು ಅಂತಿದ್ರು ಇಲ್ಲಿ ಎಂಟ್ರಿ ಕೊಡಬಾರ್ದು ಆ್ಯಕ್ಚುಲಿ. ಸೊ ಮೀನ್ಸ್ ಜನರಲ್ ಆಗಿ ಕ್ರಾಸ್ ಓವರ್ ಆಗಿ ಆಮೇಲೆ ಬರೋದಿದೆ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ಸೂಪರ್ ಟ್ರೆಂಡ್ ಬಂದಿರುತ್ತೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಹಿಂದಿನ ವಾಲ್ಯೂಮ್ಸ್ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಆಗಿದೆ. ಬಟ್ ಶಾರ್ಟ್ ಅಬ್ಸರ್ವೇಷನ್ ಇದೆಲ್ಲ. ಸೊ ನೀವು ಲೋಯರ್ ಟೈಮ್ ಫ್ರೇಮ್ಗೆ ಹೋಗ್ಬೇಕು ಅವಾಗ ಇನ್ನೂ ತುಂಬ ಕ್ಲೋಸ್ ಆಗಿ ಡೀಪಾಗಿ ಅರ್ಥ ಮಾಡ್ಕೊಬೇಕು ಅಂದರೆ. ಸೊ ಅವಾಗ 2 ಅವರ್ಸಿಗೆ ಬರ್ತೀರಾ, ಆವಾಗ ಗೊತ್ತಾಗುತ್ತೆ ಇಲ್ಲೊಂದು ಸ್ವಲ್ಪ ಚೇಂಜಸ್ ಬಂದಿದೆ. ಬಟ್ ತಿರ್ಗಾ ಅವಾಗ ನಾಯ್ಸ್ ಕ್ರಿಯೇಟ್ ಆಗಿಬಿಡುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಡೌನ್ ಹೋಗ್ತಿದೆ, ಸೆಲ್ ಆಗ್ತೀರಾ, ಪ್ಯಾನಿಕ್ ಸೆಲ್ ಮಾಡ್ತೀರಾ. ಸೈಡ್ ವೇಸ್ ಇದ್ರೂ ಒಂದು ಫ್ಲಾಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನು ಸಡನ್ನಾಗಿ ಅಪ್ ಟ್ರೆಂಡ್ ಬರುತ್ತೆ. ಸೊ ಇದೆಲ್ಲ ಒಂದು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ನಿಮ್ಮ ಒಂದು ಸ್ಟ್ರಾಟಜಿ, ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ಪಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಇದನ್ನು. ಆವಾಗಲೇ ನೀವು ಸ್ವಲ್ಪ ದುಡ್ಡು ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಸಕ್ಸಸ್ಫುಲ್ ಟ್ರೇಡರ್ ಆಗಲ್ಲ ನೀವು. ಎಜುಕೇಷನ್ನು ಕಂಟಿನ್ಯೂಸ್ ಆಗಿರಬೇಕು. ನೀವು ಹೊಸ ಅಡಾಪ್ಟ್ ಸೆಟಪ್ ಇರಬೇಕು ನಿಮ್ಮದಲ್ಲಿ. ಹಳೆಯ ಒಂದು ಮೆಥಡ್ಗೆ ಒಂದು ಇಕಾನ್ ಆಗಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಗೋಲ್ಡನ್ ಕ್ರಾಸ್ ಓವರ್ ಎಲ್ಲ ತುಂಬ ಹಳೆ ಮೆಥಡು, ವೆರಿ ಸಿಂಪಲ್ ಮೆಥಡು. ಆ್ಯಕ್ಚುಲ್ ಆಗಿ ಇದು ವರ್ಕ್ ಆಗಲ್ಲ ಇವಾಗಿನ ಕಾಲಕ್ಕೆ, ಯಾಕಂದರೆ ಸೊ ಇಟ್ಸ್ ಎ ಲೇಟ್ ಇಂಡಿಕೇಟರ್ ಆ್ಯಕ್ಚುಲಿ, ಲ್ಯಾಗಿಂಗ್ ಇಂಡಿಕೇಟರ್. ಬಟ್ ಸೂಪರ್ ಟ್ರೆಂಡು ಸ್ವಲ್ಪ ಲ್ಯಾಗೆ. ಬಟ್ ಕಂಪೇರ್ ಟು ಗೋಲ್ಡನ್ ಕ್ರಾಸ್ ಇದು IMA ಕ್ರಾಸ್ಗಿಂತ ಬೆಟರ್. ಸೊ ಇನ್ನೊಂದು ಇಚಿಮೋಕ ಅಂತ ಹೇಳೋದಿದ್ದೆ. ಇಚಿಮೋಕ ನೀವು ನೋಡ್ಕೊಳ್ಳಿ, ತುಂಬ ಒಂದು ಇದಾಗುತ್ತೆ. ಬಟ್ ಇಚಿಮೋಕಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಈ ಲ್ಯಾಗ್ ಸ್ಪ್ಯಾನು ಇದರಿಂದ ನೋಡ್ತಿದ್ರೆ ನಿಮಗೆ ಲೀಡ್ ಸ್ಪ್ಯಾನಿಂದೆಲ್ಲ ನೋಡಿದ್ರೆ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಅಪ್ ಟ್ರೆಂಡ್ ತೊಗೊಳ್ತಾ ಇದೆ, ಒಂದು ಸಪೋರ್ಟ್ ತೊಗೊಂಡಿದೆ, ಫೇಲ್ ಆಗುವಂಥದ್ದು. ಸೊ ಇದೆಲ್ಲ ಗುಡ್ ಸೈನ್ ಆ್ಯಕ್ಚುಲಿ. ಸೊ ನೀವು ನೋಡಿಕೊಂಡು ಇವನ್ ಇದು ಕ್ಲೌಡ್ ಕೂಡ ಪಾಸಿಟಿವ್ ಇದೆ, ಚೇಂಜಸ್ ಇಲ್ಲ. ಈ ಥರದ್ದೆಲ್ಲ ಅಬ್ಸರ್ವ್ ಮಾಡಬೇಕು. ಕನ್ವರ್ಷನ್ ಲೈನು, ಬೇಸ್ ಲೈನು ಹೇಳ್ತಾ ಇರ್ತೀನಿ ಸುಮಾರು ಸರಿ. ಸೊ ಅದಕ್ಕಿಂತೆಲ್ಲ ಇದಾದರೆ ಒಂದು ಇದಿದೆ. ಸೊ ಹಾಗಾಗಿ ಪ್ರತಿಯೊಂದು ಟೂಲು ಇಂಪಾರ್ಟೆಂಟು. ಇಚಿಮೋಕೋ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಸೊ ಕನ್ವರ್ಷನ್ ಲೈನು ಇಂದ ಮೇಲ್ಗಡೆ ಬರಬೇಕು, ಇನ್ನು ಕಂಪ್ಲೀಟ್ ಫುಲಿಶ್ ಆಗಬೇಕಂದ್ರೆ. ಸದ್ಯಕ್ಕೆ ಬೇಸ್ ಲೈನಲ್ಲಿ ಟಚ್ ಆಗ್ತಿದೆ. ಬೇಸ್ ಲೈನ್ಗಿಂತ ಕೆಳಗಡೆ ಆಯಿತು ಅಂದರೆ ಇದು ಕ್ಲೌಡ್ ಎಲ್ಲ ಎಂಟ್ರಿ ಆಗುತ್ತೆ, ಮತ್ತೆ ಸ್ಟ್ರಾಂಗ್ ಇದಾಗುತ್ತೆ. ಇಲ್ಲಿನ ಟೈಮ್ ಫ್ರೇಮ್ ನೋಡ್ತಿದ್ದಂಗೆ ಇದು CMF ಇದು ಮನಿ ಫ್ಲೋ ಇಂಡಿಕೇಟರ್ ಚಾನಿಕ್ ಅಂತ ಹೇಳಿದ್ನಲ್ಲ, ನೆಗೆಟಿವ್ ಇದೆ. ಬಟ್ ಇಲ್ಲಿ ಫ್ಲಾಟ್ ಇದೆ. ಬಟ್ ಓವರಾಲ್ ನ್ಯೂಟ್ರಲ್ ಅಂತ ಹೇಳ್ತೀನಿ. ಸೊ ಏನೇ ಒಂದು ಬೈ ಮಾಡಬೇಕಂದ್ರೂ ಲೋಯರ್ ಟೈಮ್ ಫ್ರೇಮ್ ನೋಡಬಾರ್ದು, ಹೈಯರ್ ಟೈಮ್ ಫ್ರೇಮ್ ನೋಡಬೇಕು. ಒನ್ ಡೇ ಚಾರ್ಟಲ್ಲಿ ಒಂದು ಬುಲ್ಲಿಶ್ ಇದ್ದರು, ಜಸ್ಟ್ ಆಚೆ ಬಂದಿದೆ, ಕ್ಲೌಡಲ್ಲಿ ಸಪೋರ್ಟ್ ತೊಗೊತಿದೆ. ಸೊ ಮತ್ತೆ ರಿಜೆಕ್ಷನ್ ಆಗ್ಬೋದು ಇದು. ಸೊ ಹುಷಾರಾಗಿರಿ. ಸೊ ಈ ಥರದ್ದೆಲ್ಲ ಸೆಟಪ್ ನೀವು ಮಾಡಿಕೊಂಡು ಟ್ರೇಡಿಂಗ್ ತೊಗೊಳ್ಳಿ. ಮತ್ತೆ ಸಿಗೋಣ, ಮತ್ತೆ ಒಂದಿಷ್ಟು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಏನಾದರೂ ಡೌಟ್ಸ್ ಇದೆ ಕೇಳಿ, ವಾಟ್ಸಪ್ ಮಾಡಿ. ವಾಟ್ಸಪ್ ಸಂಖ್ಯೆ ಕೊಟ್ಟಿದ್ದೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.